ಎಲ್ಲರಿಗೆ ತ್ರಿತ್ವ ದೇವರ ಹೆಸರಿನಲ್ಲಿ ಶುಭ ವಂದನೆಗಳು. ಈ ದಿನ ಸತ್ಯವೇದದಿಂದ ಕೀರ್ತನೆ 55, 16, 17 ವಚನವನ್ನು ನೋಡಿಕೊಳ್ಳೋಣ. ನಾನಂತೂ ದೇವರಾದ ಯೆಹೋವನಿಗೆ ಮೊರೆ ಇಡುವೆನು, ಆತನು ನನ್ನನ್ನು ರಕ್ಷಿಸುವನು, ತ್ರಿಕಾಲದಲ್ಲಿಯೂ ಹಂಬಲಿಸುತ್ತಾ ಮೊರೆ ಇಡುವೆನು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಈ ಒಳ್ಳೆಯ ದಿನಕ್ಕಾಗಿ, ಸಮಯಕ್ಕಾಗಿ, ನಮ್ಮನ್ನು ಸಜೀವ ಲೆಕ್ಕದಲ್ಲಿ ಎಣಿಸಿದ್ದಕ್ಕಾಗಿ ನಿನ್ನ ನಾಮಕ್ಕೆ ಅನೇಕ ವಂದನೆಗಳು. ನಿನ್ನ ಕೃಪೆಯ ಮೇರೆಗೆ ನಮ್ಮನ್ನು ಜ್ಞಾಪಕ ಮಾಡಿಕೊಂಡಿದ್ದಕ್ಕಾಗಿ ವಂದನೆಗಳು. ಈ ದಿನ ಸತ್ಯ ವೇದದಿಂದ ನಮಗೆ ಕರ್ತನೆ ಸರ್ವ ಸತ್ಯಗಳನ್ನು ಬೋಧಿಸಬೇಕೆಂದು, ಪವಿತ್ರಾತ್ಮನೇ ನಿಮ್ಮ ಸಹಾಯ ನೀಡಬೇಕೆಂದು ವಾಕ್ಯವಾದ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಕೇಳಿ ನಂಬಿ ಹೊಂದಿದ್ದೇವೆ ಕರ್ತನೆ, ಆಮೆನ್. ಬೈಬಲ್ ಪ್ರಾರ್ಥನೆಗಳಿಗೆ ಎಲ್ಲರಿಗೆ ಸ್ವಾಗತ. ಮರಣಾತ. ಈ ದಿನ ನಾವು 1ನೇ ಅರಸರು 39 ಪುಸ್ತಕಗಳಲ್ಲಿ 11ನೇ ಪುಸ್ತಕವಾಗಿದೆ. ಈ ಪುಸ್ತಕದಲ್ಲಿ 5 ಪ್ರಾರ್ಥನೆಗಳಿವೆ. 2ನೇ ಸಮುವೇಲ ನಾವು ದಾವೀದನ ಪ್ರಾರ್ಥನೆಗಳನ್ನು ನೋಡಿಕೊಂಡಿದ್ದೀವಿ. ದಾವೀದನಾದ ನಂತರ ಆತನ ಮಗನಾದ ಸೊಲೊಮೋನ ಮತ್ತು ಏಲಿಯನ ಪ್ರಾರ್ಥನೆಗಳನ್ನು ಈ ದಿನ ನಾವು ಧ್ಯಾನಿಸಲಿಕ್ಕಿದ್ದೇವೆ. ಯಾವ ಸಂದರ್ಭದಲ್ಲಿ ಅವರು ಯಾವ ರೀತಿ ಪ್ರಾರ್ಥಿಸಿದ್ರು ಅನ್ನೋದು ನಾವು ಧ್ಯಾನ ಮಾಡಿಕೊಳ್ತಾ ಬಂದಿದ್ದೇವೆ. 1ನೇ ಅರಸರು 3, 6ರಿಂದ 9 ನಾವು ನೋಡ್ಕೊಳ್ಳೋದಾದರೆ, ದಾವೀದ ನಂತರ ಸೊಲೊಮೋನ ಅರಸನಾಗಿ ಗಿಬ್ಯೋನಲ್ಲಿ 1000 ಯಜ್ಞಗಳನ್ನು ಅರ್ಪಿಸುತ್ತಾನೆ. ದೇವರಾದ ಯೆಹೋವನು ರಾತ್ರಿ ಕನಸಿನಲ್ಲಿ ಕಾಣಿಸಿಕೊಂಡು, ನಿನಗೆ ಯಾವ ವರ ಬೇಕು ಕೇಳಿಕೋ ಅಂತ ಹೇಳಿದಾಗ ಸೊಲೊಮೋನ ಪ್ರಾರ್ಥನೆ ಮಾಡ್ತಾನೆ. ನನ್ನ ದೇವರಾದ ಯೆಹೋವನೇ, ನನ್ನ ತಂದೆಗೆ ಬದಲಾಗಿ ನನ್ನಿಂದ ಅರಸನಾಗಿ ನೇಮಿಸಲ್ಪಟ್ಟ ನಿನ್ನ ಸೇವಕನಾದ ನಾನು ಇನ್ನೂ ಚಿಕ್ಕವನು, ವ್ಯವಹಾರ ಜ್ಞಾನವಿಲ್ಲದಿರುವವನು. ನಿನ್ನ ಸೇವಕನಾದ ನಾನು ಲಕ್ಷಿಸಲಾಗದಂಥ ಮಹಾಜನಾಂಗಗಳಿರುವ ನಿನ್ನ ಸ್ವಕೀಯ ಪ್ರಜೆಯ ಮಧ್ಯದಲ್ಲಿದ್ದೇನೆ. ಆದ್ದರಿಂದ ಅದನ್ನು ಆಳುವುದಕ್ಕೂ ನ್ಯಾಯಗಳನ್ನು ಕಂಡುಹಿಡಿಯುವುದಕ್ಕೂ ನನಗೆ ವಿವೇಕವನ್ನು ದಯಪಾಲಿಸು. ಈ ಮಹಾಜನಾಂಗವನ್ನು ಆಳಲು ಸಮರ್ಥರು ಯಾರು ಎಂದು ಬೇಡಿಕೊಂಡನು. ಸೊಲೊಮೋನನ ಬಿನ್ನಹವನ್ನು ದೇವರಾದ ಯೆಹೋವನು ಮೆಚ್ಚಿದನು ಅಂತ ವಾಕ್ಯದಲ್ಲಿದೆ. ನಾವು ಕೂಡ ಅನೇಕ ಸಾರಿ ಏನು ಪ್ರಾರ್ಥನೆ ಮಾಡಬೇಕು ಗೊತ್ತಿಲ್ಲ, ಆದರೆ ಭಕ್ತರ ಪ್ರಾರ್ಥನೆಯನ್ನು ನಾವು ತಿಳಿದುಕೊಂಡಾಗ ಅಥವಾ ಓದಿಕೊಂಡಾಗ, ಧ್ಯಾನಿಸಿದಾಗ ನಾವು ಕೂಡ ದೇವರ ಜೊತೆಯಲ್ಲಿ ಯಾವ ರೀತಿ ಸಂಭಾಷಣೆ ಮಾಡ್ಬೋದು ಅಥವಾ ಪ್ರಾರ್ಥಿಸಬಹುದು. ಸೊಲೊಮೋನನ ಪ್ರಾರ್ಥನೆ ದೇವರಿಗೆ ಮೆಚ್ಚುಗೆಯಾದ ಪ್ರಾರ್ಥನೆ ಅಂತ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಏನು ವರ ಬೇಕಂತಂದರೆ ಜ್ಞಾನ ಬೇಕಂತ ಕೇಳಿಕೊಂಡು, ನಮ್ಮನ್ನು ಒಂದು ವೇಳೆ ಏನು ವರ ಬೇಕಂತ ಕೇಳಿದರೆ ಆರೋಗ್ಯ ಬೇಕು, ಉದ್ಯೋಗ ಬೇಕು, ಇನ್ನೂ ನಮ್ಮ ಒಂದು ಬಯಕೆಗಳು ಏನಿದ್ದಾವೋ ಅದನ್ನು ನಾವು ತಿಳಿಪಡಿಸೋರಾಗಿದೆ. ಆದರೆ ಸೊಲೊಮೋನ ಆದರೆ, ಪ್ರಜೆಗಳ ಮೇಲೆ ನನ್ನನ್ನು ಅರಸನಾಗಿ ಮಾಡಿದಿ, ಇವರು ಲೆಕ್ಕವಿಲ್ಲದಷ್ಟು ನಿನ್ನ ಸ್ವಕೀಯ ಪ್ರಜೆ, ಇವರನ್ನು ನಾನು ಯಾವ ರೀತಿ ಆಳಬೇಕು, ನನಗೆ ವಿವೇಕವನ್ನು ಜ್ಞಾನವನ್ನು ಕೊಡಪ್ಪ. ನಾವು ಕೂಡ ಸ್ತ್ರೀಯರಾಗಿ ಕುಟುಂಬ ಕಟ್ಟಲಿಕ್ಕೆ ದೇವರೇ ನಮಗೆ ಈ ದಿನ ಯಾವ ರೀತಿ ನಮ್ಮ ಕುಟುಂಬವನ್ನು ನಡೆಸಬೇಕೋ ನಮಗೆ ಬೇಕಾಗಿದ್ದ ಜ್ಞಾನವನ್ನು ದಯಪಾಲಿಸುವಂತ ನಾವು ಕೂಡ ಪ್ರಾರ್ಥಿಸಬೇಕು. ಅವಾಗ ದೇವರು ಸೊಲೊಮೋನಿಗೆ ಹೇಳ್ತಾ ಇದ್ದಾನೆ, ನಿನಗೋಸ್ಕರ ದೀರ್ಘಾಯುಷ್ಯವನ್ನು, ಐಶ್ವರ್ಯವನ್ನು, ವೈರಿಗಳ ಪ್ರಾಣವನ್ನಾಗಲಿ ಕೇಳಿಕೊಳ್ಳಲಿಲ್ಲ. ನ್ಯಾಯ ನಿರ್ಣಯಿಸುವುದಕ್ಕೆ ವಿವೇಕವನ್ನು ಬೇಡಿಕೊಂಡಿದ್ದ ಕಾರಣ ನಿನ್ನ ಬಿನ್ನಹವನ್ನು ನೆರವೇರಿಸಿದ್ದೇನೆ. ನಾನು ಜ್ಞಾನವನ್ನು ಅನುಗ್ರಹಿಸಿದ್ದೇನೆ. ನಿನ್ನಂಥ ಜ್ಞಾನಿಯು ಮುಂಚೆ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ. ನಿನ್ನ ತಂದೆಯಾದ ದಾವೀದನು ಯಾವ ರೀತಿ ನನ್ನ ಮಾರ್ಗಗಳನ್ನು ಅನುಸರಿಸಿ ಆಜ್ಞೆ ವಿಧಿಗಳನ್ನು ಕೈಕೊಂಡು ನಡೆದನೋ, ನೀನು ಕೂಡ ಆ ರೀತಿ ನಡೆದರೆ ನಿನ್ನ ಆಯುಷ್ಯನ ನಾನು ಹೆಚ್ಚಿಸುತ್ತೇನೆ, ನಿನ್ನ ಸಂಗಡ ನಾನು ಇರ್ತೇನಂತ ದೇವರು ಸೊಲೊಮೋನನಿಗೆ ಉತ್ತರ ನೀಡಿದರು. 2ನೇ ಸಾರಿ ಮತ್ತೆ ಸೊಲೊಮೋನನ ಒಂದು ಪ್ರಾರ್ಥನೆ
ನಾವು ನೋಡಿಕೊಳ್ಳೋದಾದರೆ ದಾವೀದನ ಆಲಯ ಕಟ್ಟಬೇಕಂತ ಮನಸ್ಸಿತ್ತಾದರೆ ದೇವರು ನೀನಲ್ಲ, ನೀನು ಭಾಳಷ್ಟು ರಕ್ತಪಾತ ಮಾಡಿದ ಕಾರಣ ನಿನ್ನ ಮಗನು ಕಟ್ಟುತ್ತಾನೆ ಅಂತ ಹೇಳಿದಾಗ ಎಲ್ಲವನ್ನೂ ಸಿದ್ಧಗೊಳಿಸ್ತಾನೆ ದಾವೀದನು. ಮಗನು ಆಲಯವನ್ನು 7 ವರ್ಷ ತಗೊಂಡು ಕಟ್ಟಲಿಕ್ಕೆ. 1ನೇ ಅರಸರು 8, 12, 13 ನಾವು ನೋಡಿಕೊಳ್ಳೋದಾದರೆ ಸೊಲೊಮೋನ ಈ ರೀತಿ ದೇವರಿಗೆ ಪ್ರಾರ್ಥಿಸ್ತಾ ಇದ್ದಾನೆ. ಯೆಹೋವನೇ, ಕಾರ್ಗತ್ತಲಲ್ಲಿ ವಾಸಿಸುತ್ತೇನೆಂದು ಹೇಳಿದ್ದೆ, ನಾನು ನಿನಗೋಸ್ಕರ ಒಂದು ಮಂದಿರವನ್ನು ಕಟ್ಟಿಸಿದ್ದೇನೆ, ಅದು ನಿನಗೆ ಶಾಶ್ವತವಾಗಿರಲಿ ಎಂದು ಪ್ರಾರ್ಥಿಸಿದನು. ಈ ಒಂದು 8ನೇ ಅಧ್ಯಾಯ 22ರಿಂದ 53ವರೆಗೂ ನಾವು ಓದಿಕೊಂಡು ಧ್ಯಾನಿಸಿದರೆ ಅದು ದೀರ್ಘವಾದ ಪ್ರಾರ್ಥನೆ. ಬೈಬಲ್ನಲ್ಲಿ ಒಂದು ಮೆಚ್ಚುಗೆಯ ಪ್ರಾರ್ಥನೆ ಸೊಲೊಮೋನದು, ಇನ್ನೊಂದು ದೀರ್ಘವಾದ ಪ್ರಾರ್ಥನೆ. ಯಜ್ಞವೇದಿಯ ಮುಂದೆ ನಿಂತುಕೊಂಡು ಆಕಾಶದ ಕಡೆಗೆ ಕೈಗಳನ್ನೆತ್ತಿ ಹೀಗೆ ಪ್ರಾರ್ಥಿಸಿದನು. ಒಂದು ಅರಸನಾಗಿ ದೇವರ ಸನ್ನಿಧಾನದಲ್ಲಿ ಆತನು ನಿಂತುಕೊಂಡು ಆಕಾಶದ ಕಡೆಗೆ ಕೈಗಳನ್ನೆತ್ತಿ ಪ್ರಾರ್ಥಿಸಿದನೆಂದು ಕ್ರಮವನ್ನು ನಮಗೆ ತೋರಿಸ್ತಾ ಇದ್ದಾನೆ. ಇಸ್ರಾಯೇಲ್ ದೇವರಾದ ಯೆಹೋವನೇ, ಭೂಲೋಕದಲ್ಲಿ ಪರಲೋಕದಲ್ಲಿ ನಿನಗೆ ಸಮಾನರು ಆದ ದೇವರಿಲ್ಲ. ಪೂರ್ಣ ಮನಸ್ಸಿನಿಂದ ನಿನಗೆ ನಡೆದುಕೊಳ್ಳುವಂಥ ಸೇವಕರ ವಿಷಯದಲ್ಲಿ ನಿನ್ನ ಒಡಂಬಡಿಕೆಯನ್ನು ಕೃಪೆಯನ್ನು ನೆರವೇರಿಸ್ತೆ. ದೇವರೇ ಯೆಹೋವನೇ, ನಿನ್ನ ಸೇವಕನ ಪ್ರಾರ್ಥನೆಗೆ ವಿಜ್ಞಾಪನೆಗೆ ಕಿವಿಗೊಡು, ಸೇವಕನ ಮೊರೆಯನ್ನು ಆಲಿಸು. ನಿನ್ನ ಕಟಾಕ್ಷವು ಹಗಲಿರುಳು ಈ ಮಂದಿರದ ಮೇಲೆ ಇರಲಿ. ಇಲ್ಲಿ ನಿನ್ನ ಸೇವಕನು ಪ್ರಾರ್ಥಿಸುವಾಗ ಅವನಿಗೆ ಸದುತ್ತರವನ್ನು ದಯಪಾಲಿಸು. ಅಷ್ಟೇ ಅಲ್ಲದೆ ಯಾರ್ಯಾರು ಈ ಆಲಯದ ಕಡೆಗೆ ತಿರುಗಿಕೊಂಡು ಅವರು ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ಕ್ಷಮಾಪಣೆ ಕೇಳುತ್ತಾರೋ ಅವರಿಗೆ ಕ್ಷಮೆಯನ್ನು ಅನುಗ್ರಹಿಸು. ಮಳೆ ಇಲ್ಲಾರ್ದಾಗ ಅವರು ಪಶ್ಚಾತ್ತಾಪಪಟ್ಟು ಪ್ರಾರ್ಥಿಸಿದಾಗ ಅವ್ರಿಗೆ ಬೇಕಾದ ಮಾರ್ಗವನ್ನು ತೋರಿಸಿ ನಿನ್ನ ಪ್ರಜೆಗೆ ಸ್ವಾಸ್ಥ್ಯವಾಗಿ ಕೊಟ್ಟ ದೇಶಕ್ಕೆ ಮಳೆಯನ್ನು ಅನುಗ್ರಹಿಸು. ಆಮೇಲೆ ಕ್ಷಾಮ, ಘೋರವ್ಯಾಧಿ, ಬಿಸಿಗಾಳಿ, ಬೂದಿ, ಮಿಡತೆ, ಜಿಟ್ಟೆ ಹುಳಗಳು, ಪಟ್ಟಣಗಳಲ್ಲಿ ಶತ್ರುಗಳು, ಮುತ್ತಿಗೆ, ಯಾವ ಉಪದ್ರವ ಬಾಧೆ ಉಂಟಾಗದಂತೆ ಈ ಆಲಯದ ಕಡೆಗೆ ಕೈ ಎತ್ತಿ ನಿನಗೆ ಪ್ರಾರ್ಥನೆಯನ್ನು ವಿಜ್ಞಾಪನೆಯನ್ನು ಮಾಡುವುದಾದರೆ ಪರಲೋಕದಿಂದ ಲಾಲಿಸಿ ಪಾಪಗಳನ್ನು ಪರಿಹರಿಸಿ ಅವರಿಗೆ ಫಲವನ್ನು ಅನುಗ್ರಹಿಸು. ನಿನ್ನ ಸೇವಕನ ಮೇಲೆ ಇಸ್ರಾಯೇಲರ ಮೇಲೆಯೂ ಕಟಾಕ್ಷ ಬಿಟ್ಟು ಅವರು ಪ್ರಾರ್ಥಿಸುವಾಗಲೆಲ್ಲ ಅವರ ವಿಜ್ಞಾಪನೆಯನ್ನು ಆಲಿಸು ಎಂದು ಪ್ರಾರ್ಥನೆ ಮಾಡಿದನು. ಸೊಲೊಮೋನನು ಒಂದು ಹೊಸ ವಿಷಯ ಕಲಿಸಿಕೊಡ್ತಾ ಇದ್ದಾನೆ. ನಮ್ಮ ಮನವಿಗಳಿಗೆ ಪ್ರಾರ್ಥನೆ ಮಾಡಬೇಕಂದಾಗ ನಮಗೆ ಆಲಯಕ್ಕೆ ಹೋಗಲಿಕ್ಕೆ ಆಗಲಿಲ್ಲ ಅಂದಾಗ ನಮ್ಮ ಮನೆ ಒಳಗೆ ಇದ್ದು ಆಲಯದ ದಿಕ್ಕಿನ ಕಡೆಗೆ ನಾವು ತಿರುಗಿಕೊಂಡು ನಾವು ಕೈಗಳನ್ನೆತ್ತಿ ಪ್ರಾರ್ಥಿಸುವುದಾದರೆ ಅಂಥ ಪ್ರಾರ್ಥನೆಯನ್ನು ಆಲಿಸು ದೇವರಂತ ಸೊಲೊಮೋನ ಪ್ರಾರ್ಥಿಸಿ ನಮಗೆ ಆ ಒಂದು ಮಾರ್ಗದರ್ಶನ ನೀಡ್ತಾ ಇದ್ದಾನೆ. ದಾನಿಯೇಲ್ ಗ್ರಂಥದಲ್ಲಿ ನಾವು ನೋಡಿಕೊಳ್ಳೋದಾದರೂ ಕೂಡ ದಾನಿಯೇಲನು ಕೂಡ ಆಲಯದ ಕಡೆಗೆ ಕಿಟಕಿಗಳನ್ನು ತೆಗೆದು ಆತನು ಪ್ರಾರ್ಥಿಸುತ್ತಾ ಇದ್ದಾನೆ. ಹಾಗಾಗಿ ಕೈಗಳನ್ನೆತ್ತಿ ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಅವಾಗ ನಮ್ಮ ಭಿನ್ನಹಗಳನ್ನು ದೇವರಿಗೆ ತಿಳಿಪಡಿಸಿದರೆ ದೇವರು ಆಲಿಸಿ ಸದುತ್ತರ ಕೊಡುತ್ತಾರೆ. ನಾವು ಸೊಲೊಮೋನ ಪ್ರಾರ್ಥನೆಗಳು ಮುಗಿದವು. ನಾವು ಏಲಿಯನ ಪ್ರಾರ್ಥನೆಗಳನ್ನು 1ನೇ ಅರಸರು 17ನಿಂದ ನಾವು ನೋಡಿಕೊಳ್ತೀವಿ. ಏಲಿಯನು 3 ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಮೊದಲನೇ ಪ್ರಾರ್ಥನೆ ಯಾವ ಸಂದರ್ಭದಲ್ಲಿ ಮಾಡಿದ್ರಂದರೆ, ಏಲಿಯನು ಮಳೆ ಬೆಳೆ ಇಲ್ಲದ ಕಾರಣ, ಬರಗಾಲವಾದ ಕಾರಣ ಸಾರೆಪತ್ ಒಂದು ಪಟ್ಟಣಕ್ಕೆ ಗ್ರಾಮಕ್ಕೆ ಬರ್ತಾನೆ. ಅಲ್ಲಿ ಒಂದು ಬೆದವೆಯನ್ನು ದೇವರು ಏಲಿಯನನ್ನು ಪೋಷಿಸಲಿಕ್ಕೆ ಅವರು ತೋರಿಸ್ತಾರೆ, ಅಲ್ಲಿಗೆ ಹೋಗಂತಂದು. ಆವಾಗ ಆ ಒಂದು ಏಲಿಯನು ಆ ಸಾರೆಪತ್ ಗ್ರಾಮದಲ್ಲಿರುವ ಆ ಬೆದವೆ ಮನೆಯಲ್ಲಿ ಇರ್ತಾನೆ. ಆವಾಗ ಆ ಒಂದು ಮಗನ ಸತ್ತು ಹೋಗ್ತಾನೆ, ಸಾರೆಪತ್ತಿನ ಬೆದವೆಯ ಮಗನು. ಆವಾಗ ಆಕೆ ಬಂದು, ದೇವರ ಮನುಷ್ಯನೇ, ನನ್ನ ಪಾಪವನ್ನು ನೆನಪಿಗೆ ತಂದು ಮಗನನ್ನು ಸಾಯಿಸೋದಕ್ಕೆ ಬಂದಿದೆಯೋ ಅಂತ ಆ ಏಲಿಯ ಪ್ರವಾದಿಯನ್ನು ಕೇಳಿದಾಗ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಯೆಹೋವನೇ, ನನಗೆ ಸ್ಥಳ ಕೊಟ್ಟ ಈ ವಿಧವೆಯ ಮಗನನ್ನು ಸಾಯಿಸಿ ಆಕೆಗೆ ಕೇಡನ್ನು ಉಂಟು ಮಾಡಿದ್ದೇನೋ ಎಂದು ಹೇಳಿ
ಹುಡುಗನ ಮೇಲೆ 3 ಸಾರಿ ಬೋರ್ಲು ಬಿದ್ದು, ನನ್ನ ದೇವರಾದ ಯೆಹೋವನೇ, ಈ ಹುಡುಗನ ಪ್ರಾಣವು ತಿರುಗಿ ಬರುವಂತೆ ಮಾಡು ಎಂಬುದಾಗಿ ಮೊರೆಯಿಟ್ಟನು. ಯೆಹೋವನು ಅವನ ಪ್ರಾರ್ಥನೆ ಕೇಳಿದ್ರಿಂದ ಹುಡುಗನಿಗೆ ಪ್ರಾಣ ತಿರುಗಿ ಬಂತು, ಅವನು ಉಜ್ಜೀವಿಸಿದನು. ಮೊದಲನೆಯ ಒಂದು ವ್ಯಕ್ತಿ ಪ್ರಾರ್ಥನೆ ಮಾಡಿ ಸತ್ತು ಹೋದವರನ್ನು ಬದುಕಿಸಿದ್ದು ಅಂದರೆ ಏಲಿಯನಾಗಿದ್ದಾನೆ ಸತ್ಯವೇದದಲ್ಲಿ. ಆಮೇಲೆ ಆತನ ನಂಬಿಕೆ ಇಟ್ಟು ಪ್ರಾರ್ಥಿಸಿದ ಕಾರಣ ಆ ಪ್ರಾರ್ಥನೆಗೆ ಉತ್ತರ ಸಿಕ್ಕಿತು. ಅದೇ ರೀತಿಯಲ್ಲಿ ನಾವು ಕೂಡ ನಂಬಿಕೆ ಇಟ್ಟು ಪ್ರಾರ್ಥಿಸಿದಾಗ ನಮ್ಮ ಮೃತವಾದ ಕಾರ್ಯಗಳು, ಇನ್ನು ಅಸಂಭವ ಅಂತ ತಿಳ್ಕೊಂಡ ಕಾರ್ಯಗಳು ಕೂಡ ದೇವರು ಖಂಡಿತವಾಗಿ ಅದನ್ನು ನಮಗೆ ದಯಪಾಲಿಸ್ತಾನೆ. ಎರಡನೇ ಸಾರಿ ನಾವು ಏಲಿಯನ ಪ್ರಾರ್ಥನೆಯನ್ನು ನೋಡಿಕೊಂಡಾಗ ಕರ್ಮೇಲ್ ಪರ್ವತದಲ್ಲಿ ಬಾಲನ ಪ್ರವಾದಿಗಳಿಗೂ ಏಲಿಯನಿಗೂ ಒಂದು ಚಾಲೆಂಜ್ ಬಂದಿತ್ತು. ಆ ಒಂದು ಪ್ರಾರ್ಥನೆಯನ್ನು ನಾವು ನೋಡ್ಕೊಳ್ತೀವಿ. 18ನೇ ಅಧ್ಯಾಯ 36ರಿಂದ 37ವರೆಗೂ. ಎಷ್ಟು ದಿನ ನೀವು 2 ಮನಸ್ಸುಳ್ಳವರಾಗಿರ್ತೀರಿ? ಸತ್ಯದೇವರು ಬಾಳನೋ ಯೆಹೋವನೆಂದು ತಿಳಿಯಲಿಕ್ಕೆ ಒಂದು ಸವಾಲಿನ ಪ್ರಾರ್ಥನೆ. ಅವರು ಬಾಳನ ಪೂಜೆ ಮಾಡುವವರು 450 ಮಂದಿ ಪ್ರವಾದಿಗಳು, ಅಶೇರ ದೇವತೆಯ ಪೂಜೆ ಮಾಡುವವರು 400 ಮಂದಿ. ಹಾಗಾಗಿ ಯೆಹೋವನ ದೇವರಾಗಿದ್ದರೆ ಆತನನ್ನು ಹಿಂಬಾಲಿಸ್ರಿ, ಬಾಲನ ದೇವರಾಗಿದ್ದರೆ ಆತನನ್ನು ಹಿಂಬಾಲಿಸ್ರಿ. ನಾನೊಬ್ಬನೇ ಉಳಿದಿದ್ದೇನೆ ಪ್ರವಾದಿಗಳಲ್ಲಿ ಅಂತ ಹೇಳಿ 2 ಹೋರಿಗಳನ್ನು ತಂದು ಕಡಿದು ಅದನ್ನು ತುಂಡು ಮಾಡಿ ಕಟ್ಟಿಗೆಯ ಮೇಲೆ ಇಡಬೇಕು, ನಾನು ಹಾಗೆ ಮಾಡುತ್ತೇನೆಂದು ಅವರಿಬ್ಬರು ಆ ರೀತಿ ಒಂದು ಯಜ್ಞವೇದಿ ಕಟ್ಟಿ 2 ಹೋರಿಯನ್ನಿಟ್ಟು ಕಟ್ಟಿಗೆಯನ್ನು ಇಡ್ತಾರೆ. ಬೆಂಕಿ ಹತ್ತಿಸದೆ ಕಟ್ಟಿಗೆಯ ಮೇಲೆ ಇಡಬೇಕು. ನೀವು ನಿಮ್ಮ ದೇವರ ಹೆಸರನ್ನು ಹೇಳಿ ಪ್ರಾರ್ಥಿಸ್ರಿ, ನಾನು ಯೆಹೋವನ ಹೆಸರು ಹೇಳಿ ಪ್ರಾರ್ಥಿಸುವೆನು. ಈ ಇಬ್ಬರಲ್ಲಿ ಯಾವನು ಲಾಲಿಸಿ ಬೆಂಕಿಯನ್ನು ಕಳಿಸುವನು ಅವನೇ ದೇವರೆಂದು ನಿಶ್ಚಯಿಸೋಣ ಅಂತ ಒಂದು ಸವಾಲಿನ ಕೂಡಿದ ಪ್ರಾರ್ಥನೆ. ಮಧ್ಯಾಹ್ನದಿಂದ ಸಂಧ್ಯಾ ನೈವೇದ್ಯವರೆಗೂ ಅವರಿಗೆ ಸಮಯ ಕೊಡ್ತಾನೆ, ಅವ್ರು ಪ್ರಾರ್ಥಿಸುತ್ತಾರೆ. ಆದರೆ ಯಾವ ಉತ್ತರ ಈ ಬಾಲನ ಅಶೇರನ ಪ್ರವಾದಿಗಳಿಗೆ ಸಿಗುವುದಿಲ್ಲ. ಆವಾಗ 18ನೇ ಅಧ್ಯಾಯ 31ರಿಂದ 39ವರೆಗೂ ನಾವು ನೋಡಿಕೊಳ್ಳೋದಾದರೆ ಏಲಿಯನು ಆ ಯಜ್ಞವೇದಿಯನ್ನು ತಿರುಗಿ ಕಟ್ಟಿಸಿ 12 ಗೋತ್ರದವ್ರ ಪ್ರಕಾರ 12 ಕಲ್ಲುಗಳನ್ನು ತರಿಸಿ 20 ಸೇರು ಬೀಜವರಿ ನೆಲವನ್ನು ಅಗಿಸಿ ಖಾಲಿ ಮಾಡಿಸಿದನು. ಕಟ್ಟಿಗೆ ಯಜ್ಞವೇದಿ ಮೇಲೆ ಕ್ರಮಪಡಿಸಿ ಹೋರಿಯನ್ನು ವಧಿಸಿ ಅದರ ಮೇಲಿಟ್ಟು 4 ಕೊಡ ನೀರಿನಿಂದ ಯಜ್ಞ ಮಾಂಸದ ಮೇಲೆಯೂ ಕಟ್ಟಿಗೆಯ ಮೇಲೆಯೂ ಹೊಯ್ಲಿಕ್ಕೆ ಆಜ್ಞಾಪಿಸಿದನು. ಈ ರೀತಿ 3 ಸಾರಿ ನೀರಿನಿಂದ ಯಜ್ಞವೇದಿಯನ್ನು ಆತನು ತೊಯಿಸಿದಾಗ ವೇದಿಯ ಸುತ್ತಲೂ ನೀರು ಹರಿಯುತ್ತಿತ್ತು. ಸಂಧ್ಯಾ ನೈವೇದ್ಯದ ಹೊತ್ತಿಗೆ ಆವಾಗ ಏಲಿಯನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ವೇದಿ ಹತ್ರ ಬಂದು, ಅಬ್ರಹಾಂ, ಇಸಾಕ್, ಇಸ್ರಾಯೇಲ್ ದೇವರಾದ ಯೆಹೋವನೇ, ನೀನೊಬ್ಬನೇ ಇಸ್ರಾಯೇಲ್ಗೆ ದೇವರಾಗಿರ್ತಿ. ನಾನು ನಿನ್ನ ಸೇವಕನಂದು ಇದನ್ನೆಲ್ಲ ನಿನ್ನ ಅಪ್ಪಣೆಯ ಮೇರೆಗೆ ಮಾಡಿದನೆಂದು ಈ ಹೊತ್ತು ತೋರಿಸಿಕೊಡು. ಈ ಜನರ ಮನಸ್ಸನ್ನು ನಿನ್ನ ಕಡೆಗೆ ತಿರುಗಿಕೊಳ್ಳುವಂತೆ ಇವರಿಗೆ ನೀನು ತಿಳಿಯಪಡಿಸು ಎಂದು ಪ್ರಾರ್ಥಿಸಿದನು. ಆತನ ಪ್ರಾರ್ಥನೆ ಮುಗಿದ ಕೂಡಲೇ ಹಿಂದಲೇ ದೇವರು ಅಗ್ನಿಯನ್ನು ಕಳಿಸಿ ಯಜ್ಞ ಮಾಂಸವನ್ನು, ಕಟ್ಟಿಗೆ, ಕಲ್ಲು, ಮಣ್ಣುಗಳನ್ನು ಎಲ್ಲವನ್ನು, ಕಾಲುವೆಯಲ್ಲಿ ಇರುವುದೆಲ್ಲವನ್ನು, ನೀರನ್ನೆಲ್ಲನೂ ಹೀರಿಬಿಟ್ಟಿತ್ತು. ಆವಾಗ ಅವರೆಲ್ಲರೂ ಯೆಹೋವನ ದೇವರು, ಯೆಹೋವನ ದೇವರಂತ ಕೂಗುತ್ತಾರೆ. ಏಲಿಯನು ದೇವರು ಆತನ ಪ್ರಾರ್ಥನೆಯನ್ನು ಆಲಿಸಿದ ಕಾರಣ ಬೆಂಕಿಯಿಂದ ಉತ್ತರ ಕೊಡುವ ಒಂದು ಪ್ರಾರ್ಥನೆಯಾಗಿದೆ ಏಲಿಯನ ಪ್ರಾರ್ಥನೆ. ನಾವು ಕೂಡ ದೇವರಿಗೆ ಆತನು ದಹಿಸುವ ಅಗ್ನಿ ಅಂತ ಹೆಸರಿದೆ. ನಾವು ಕೂಡ ಪ್ರಾರ್ಥಿಸಿದಾಗ ದೇವರು ದಹಿಸುವ ಅಗ್ನಿಯಾಗಿ ಬಂದು ನಮ್ಮ ಕಾರ್ಯಗಳನ್ನು ನೆರವೇರಿಸಿ ಆತನೇ ನಿಜವಾದ ದೇವರಂತ ನಿರೂಪಿಸಿಕೊಡುತ್ತಾನೆ. ಒಂದು ಸವಾಲಿಗೆ ಒಂದು ಉತ್ತರ ಸಿಕ್ಕಿತು, ವಿಜಯ ಸಿಕ್ಕಿತು. ನಾವು ಕೂಡ ಸವಾಲಿನ ಪ್ರಾರ್ಥನೆ ಮಾಡಿ ವಿಜಯವನ್ನು ಹೊಂದೋಣ. ಕೊನೆಯ ಒಂದು ಪ್ರಾರ್ಥನೆ ನಾವು ನೋಡಿಕೊಳ್ಳೋದಾದರೆ, ಈ ಒಂದು ಬಾಲನ ಪ್ರವಾದಿಗಳನ್ನು ಏಲಿಯನ ಕೊಲಿಸಿದ್ದ ಕಾರಣ ಯೆಜೆಬೆಲ್ ರಾಣಿ, ಆಕೆ ಬಾಲು ದೇವತೆ ಆರಾಧಿಕಳಾದ ಕಾರಣ
ಆಕೆಯ ಪ್ರವಾದಿಗಳನ್ನು ಕೊಲೆ ಮಾಡಿದ ಕಾರಣ ಆಕೆಗೆ ಸಿಟ್ಟು ಬಂದು ಏಲಿಯನನ್ನು ನಾನು ಕೊಲೆ ಮಾಡುತ್ತೇನೆ ಅಂತ ಆಕೆ ತೀರ್ಮಾನ ತಗೊಳ್ತಾಳೆ. ಆಕೆಗೆ ಎದುರ್ಕೊಂಡು ಆತನೇನು ಮಾಡ್ತಾನಂದರೆ ಓಡಿ ಹೋಗ್ತಾನ. ಒಬ್ಬಂಟಿಗನಾಗಿ ಅರಣ್ಯದಲ್ಲಿ ಒಂದು ದಿವಸ ಪ್ರಯಾಣದಷ್ಟು ದೂರ ಹೋಗಿ ಒಂದು ಜಾಲಿ ಗಿಡದ ಕೆಳಗೆ ಕೂತುಕೊಂಡು ಮರಣವನ್ನು ಅಪೇಕ್ಷಿಸಿದನು. ಆತನು ಹೇಳ್ತಾ ಇದ್ದಾನೆ, ಯೆಹೋವನೇ, ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದುಬಿಡು, ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲ ಎಂದು ದೇವರನ್ನು ಪ್ರಾರ್ಥಿಸಿದನು. ನಾವು ಕೂಡ ಅನೇಕ ಬಾರಿ ಕಷ್ಟಗಳು ಬಂದಾಗ, ಶ್ರಮೆಗಳು ಬಂದಾಗ, ಇನ್ನು ನಮಗೆ ಆಗುವುದಿಲ್ಲ ಅಂತ ತಿಳ್ಕೊಂಡಿದ್ದಾಗ ನಾವು ಕೂಡ ಮರಣವನ್ನು ಅಪೇಕ್ಷಿಸುತ್ತೇವೆ. ನಾನು ಯಾಕೆ ಹುಟ್ಟಿದ್ದೀನಿ, ನಾನು ಯಾಕೆ ಸಾಯಬಾರದಾಗಿತ್ತು ಅಂತಂದೆಲ್ಲ ನಾವು ಕೂಡ ಈ ದೇವರ ಮನುಷ್ಯನಾದ ಏಲಿಯನ ಹಾಗೆ ಯೋಚನೆ ಮಾಡುವವರಾಗಿದೆ. ಆತನು ಪ್ರಾರ್ಥಿಸಿದಾಗ ದೇವದೂತನು ಬಂದು ಆತನನ್ನು ಬಲಪಡಿಸಿ, ಸುಟ್ಟ ರೊಟ್ಟಿ ನೀರು ಕುಡಿ, ಶಕ್ತಿ ಮೀರುವಷ್ಟು ಪ್ರಯಾಣ ನಿನಗಿದೆ, 40 ದಿನ ಹಗಲು ರಾತ್ರಿ ನೀನು ಪ್ರಯಾಣ ಮಾಡಬೇಕೆಂದು ದೇವದೂತನು ಬಂದು ಬಲಪಡಿಸಿದ್ದಾಗ, ಯಾಕಂದರೆ ಇನ್ನೂ ಏಲಿಯನ ಮೂಲಕ ಕೆಲವು ಕಾರ್ಯಗಳು ನಡೀಬೇಕಾಯಿತು. ಒಂದು, ಹಜಾಯೇಲನನ್ನು ಆರಾಮನ ಅರಸನಾಗಿ, ನಿಮ್ಷಿ ಮಗನಾದ ಯೇಹುನನ್ನು ಇಸ್ರಾಯೇಲ್ ಅರಸನಾಗಿ ಅಭಿಷೇಕ ಮಾಡಬೇಕಾಯಿತು. ಅಷ್ಟೇ ಅಲ್ಲದೆ ಶಾಫಾತನ ಮಗನಾದ ಎಲೀಷನನ್ನು ಕೂಡ ಏಲಿಯನ ಬದಲಾಗಿ ಪ್ರವಾದಿಯಾಗಿ ಅಭಿಷೇಕ ಮಾಡಬೇಕು. ದೇವರು ಪ್ರತಿಯೊಂದು ಮಾನವನನ್ನು ಒಂದು ಉದ್ದೇಶದಿಂದ ಭೂಲೋಕಕ್ಕೆ ಕಳಿಸ್ತಾರೆ. ಅದು ಸಂಪೂರ್ತಿಯಾಗೋವರೆಗೂ ನಮಗೆ ಮರಣವು ಬರುವುದಿಲ್ಲ ಅಂತ ಏಲಿಯನ ದೃಷ್ಟಾಂತದ ಮೂಲಕ ದೇವರು ನಮಗೆ ತಿಳಿಪಡಿಸ್ತಾ ಇದ್ದಾರೆ. ನಾವು ಅನೇಕ ಬಾರಿ ಅಂದ್ಕೊಳ್ತೀವಿ, ನನ್ನ ಪ್ರಾರ್ಥನೆಗೆ ಯಾಕೆ ಉತ್ತರವಿಲ್ಲ. ಒಂದು, ಆಜ್ಞೆಗಳಿಗೆ ಅವಿಧೇಯರಾದರೆ, ಎರಡನೇದು ಪಾಪವು ನಮ್ಮ ಹೃದಯದಲ್ಲಿ ಇರುವುದಾದರೆ, ಮೂರನೇದು ಅದು ದೇವರ ಚಿತ್ತವಿಲ್ಲಂದರೆ ಮರಣವು ಬರುವುದೇ ಇಲ್ಲ. ಮರಣವನ್ನು ಅಪೇಕ್ಷಿಸಿದ ಆತನಿಗೆ ಮರಣವಿಲ್ಲಾರದೆ ದೇವರ ಅಗ್ನಿ ರಥಗಳನ್ನು ಕಳಿಸಿಕೊಟ್ಟು ಏಲಿಯನನ್ನು ಪರಲೋಕಕ್ಕೆ ಕರ್ಕೊಂಡು ಹೋದರು. ಇಬ್ಬರು ಬೈಬಲ್ನಲ್ಲಿ ಮರಣವಿಲ್ಲಾರದೆ ಪರಲೋಕಕ್ಕೆ ಒಯ್ಯಲ್ಪಟ್ಟರು. ಒಬ್ಬರು ಏಲಿಯನು, ಆದಿಕಾಂಡದಲ್ಲಿರುವ ಹಾನೋಕ. 5 ಪ್ರಾರ್ಥನೆಗಳನ್ನು ಧ್ಯಾನಿಸಿದ್ದೇವೆ. ದೇವರು ನಮಗೆ ಸೊಲೊಮೋನ ಪ್ರಾರ್ಥನೆ, ಏಲಿಯನ ಪ್ರಾರ್ಥನೆ ಮೂಲಕ ಈ ದಿನ ನಮ್ಮನ್ನು ಬಲಪಡಿಸಿದ್ದಾರೆ ಅಂತ ನಾನು ನಂಬುತ್ತೇನೆ. ದೇವರು ಅವ್ರ ಪ್ರಾರ್ಥನೆಗೆ ಉತ್ತರ ಕೊಟ್ಟ ದೇವರು ಇವತ್ತು ನನ್ನ ಪ್ರಾರ್ಥನೆಗೆ ಕೂಡ ಉತ್ತರ ಕೊಡ್ತಾರೆ. ನಾವು ಕೂಡ ಮೆಚ್ಚುಗೆಯಾದ ಪ್ರಾರ್ಥನೆಯನ್ನು ಮಾಡಿ ಉತ್ತರವನ್ನು ಪಡೆಯೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.